ಭಾರತದ ಸಂವಿಧಾನದ ಅನುಚ್ಛೇದ 52 ಆರ್ಟಿಕಲ್ 52 ರ ಪ್ರಕಾರ ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಇರತಕ್ಕದ್ದು. There shall be a President of India. ಇದು ಭಾರತದ ಸಂವಿಧಾನದ 5ನೇ ಭಾಗದ ಪಾರ್ಟ್ ವಿ ದಿ ಯೂನಿಯನ್ ಕೇಂದ್ರ ಸರ್ಕಾರ ಎಂಬ ಅಧ್ಯಾಯದ ಮೊದಲನೇ ವಿಧಿಯಾಗಿದ್ದು, ದೇಶದ ಪ್ರಥಮ ಪ್ರಜೆಯ ಸ್ಥಾನಮಾನವನ್ನು ಸ್ಥಾಪಿಸುತ್ತದೆ. ಇದರ ಪ್ರಮುಖ ಅಂಶಗಳು: ರಾಷ್ಟ್ರದ ಮುಖ್ಯಸ್ಥ ಹೆಡ್ ಆಫ್ ಸ್ಟೇಟ್. ರಾಷ್ಟ್ರಪತಿಯು ಭಾರತ ಗಣರಾಜ್ಯದ ಔಪಚಾರಿಕ ಮುಖ್ಯಸ್ಥರಾಗಿದ್ದು, ದೇಶದ ಐಕ್ಯತೆ ಮತ್ತು ಸಮಗ್ರತೆಯ ಪ್ರತೀಕವಾಗಿದ್ದಾರೆ. ಕಾರ್ಯಕಾರಿ ಅಧಿಕಾರ ಎಕ್ಸಿಕ್ಯೂಟಿವ್ ಪವರ್. ಅನುಚ್ಛೇದ 53 ರ ಪ್ರಕಾರ ಕೇಂದ್ರದ ಕಾರ್ಯಕಾರಿ ಅಧಿಕಾರವು ರಾಷ್ಟ್ರಪತಿಯಲ್ಲಿ ನಿಹಿತವಾಗಿರುತ್ತದೆ ಮತ್ತು ಈ ಅಧಿಕಾರವನ್ನು ಅವರು ನೇರವಾಗಿ ಅಥವಾ ಅವರ ಅಧೀನ ಅಧಿಕಾರಿಗಳ ಮೂಲಕ ಚಲಾಯಿಸುತ್ತಾರೆ. ಸಶಸ್ತ್ರಪಡೆಗಳ ಮಹಾದಂಡನಾಯಕ ಸುಪ್ರೀಂ ಕಮಾಂಡರ್ ಆಫ್ ಆರ್ಮ್ಡ್ ಫೋರ್ಸಸ್. ರಾಷ್ಟ್ರಪತಿಯು ಭಾರತದ ಸಶಸ್ತ್ರ ಪಡೆಗಳ, ಭೂಸೇನೆ, ವಾಯುಪಡೆ ಮತ್ತು ನೌಕಾಪಡೆ ಮಹಾದಂಡನಾಯಕರಾಗಿರುತ್ತಾರೆ. ಕನ್ನಡ ರಸಪ್ರಶ್ನೆಗಳಿಗಾಗಿ ಪ್ಲೀಸ್ ದಯವಿಟ್ಟು ಲೈಕ್